ಜಟಾಪಟಿಗೆ ಕಾರಣವಾದ ಟನಲ್ ರಸ್ತೆ. ಇದು ಎಳಸು ಬಲಿತಿನ ಕತೆ. ಈ ಸ್ಟೋರಿ ನೋಡೋಕ್ಕೂ ಮೊದಲು ನೋಡೋಣ ನಮ್ಮ ವೀರ ವನಿತೆಯರು ವಿಶ್ವಕಪ್ ಗೆದ್ದ ಸ್ಟೋರಿಯನ್ನ. ಹರ್ಮನ್ ಪ್ರೀತ್ ಕೌರ್ ನಾಯಕತ್ವದಲ್ಲಿ ಭಾರತ ತಂಡದ ವನಿತೆಯರು ಚೊಚ್ಚಲ ಏಕದಿನ ವಿಶ್ವಕಪ್ ಕಿರೀಟವನ್ನ ಮುಡಿಗೇರಿಸಿಕೊಂಡಿದ್ದಾರೆ. ಈ ಮೂಲಕ ಐಸಿಸಿ ಏಕದಿನ ವಿಶ್ವಕಪ್ ಗೆದ್ದ ಭಾರತದ 3ನೇ ಕ್ಯಾಪ್ಟನ್ ಎಂಬ ಹೆಗ್ಗಳಿಕೆಗೆ ಹರ್ಮನ್ ಪ್ರೀತ್ ಕೌರ್ ಪಾತ್ರರಾಗಿದ್ದಾರೆ. ನವಿ ಮುಂಬೈನ ಡಾಕ್ಟರ್ ಡಿವೈ ಪಾಟೀಲ್ ಸ್ಟೇಡಿಯಂನಲ್ಲಿ ಭಾರತದ ನಾರಿಯರು ಹೊಸ ಇತಿಹಾಸ ಸೃಷ್ಟಿಸಿದ್ದಾರೆ. ಟೂರ್ನಿಯುದ್ದಕ್ಕೂ ಗೆಲುವು ಸೋಲಿನ ಸಿಹಿಕೈ ಅನುಭವಿಸಿದ ಭಾರತದ ವನಿತೆಯರು ತವರಿನಲ್ಲಿ ವಿಶ್ವಕಪ್ ಗೆಲ್ಲುವ ಮೂಲಕ ಚರಿತ್ರೆ ದಾಖಲಿಸಿದ್ದಾರೆ. ಫೈನಲ್ ಪಂದ್ಯದಲ್ಲಿ 5 ವಿಕೆಟ್ ಪಡೆದ ಆಲ್ರೌಂಡರ್ ಆಟಗಾರ್ತಿ ದೀಪ್ತಿ ಶರ್ಮಾ ವಿಶ್ವಕಪ್ ಕ್ರಿಕೆಟ್ನಲ್ಲಿ ವಿಶ್ವ ದಾಖಲೆ ನಿರ್ಮಿಸಿದ್ದಾರೆ. ಈ ಬಾರಿಯ ಟೂರ್ನಿಯಲ್ಲಿ 22 ವಿಕೆಟ್ ಪಡೆಯುವ ಮೂಲಕ ಅತಿ ಹೆಚ್ಚು ವಿಕೆಟ್ ಪಡೆದ ಬೌಲರ್ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದ್ದಾರೆ. ಬೃಹತ್ ನಾಡು ಮಾಧ್ಯಮವು ವನಿತೆಯರ ವಿಕ್ರಮಕ್ಕೆ ಅಭಿನಂದನೆಗಳನ್ನ ಸಲ್ಲಿಸುತ್ತದೆ. सबसे पहले क्रिकेट में भारत की शानदार जीत की बात करूंगा. पूरा भारत अपनी क्रिकेट टीम की सफलता से बहुत खुश है. ये भारत का पहला विमेन्स वर्ल्ड कप है. मैं हमारी विमेन क्रिकेट टीम को बहुत बहुत बधाई देता हूं. हमें आप पर गर्व है. आपकी ये सफलता देश के करोड़ों नौजवानों को प्रेरित करेगी. ಬೆಂಗಳೂರಿನ ಸಂಚಾರ ದಟ್ಟಣೆಯ ಸಮಸ್ಯೆ ಮುಗಿಯದ ಕಥೆಯು ಬಗೆಹರಿಯದ ಬಿಕ್ಕಟ್ಟು ಆಗಿ ಬೆಳೆದಿದೆ. ಅಗಲ ರಸ್ತೆಗಳು, ಫ್ಲೈಓವರ್ಗಳು, ಅಂಡರ್ ಪಾಸ್ಗಳು, ರಿಂಗ್ ರೋಡ್ಗಳು, ನಾನಾ ರೀತಿಯ ರಸ್ತೆ ವ್ಯವಸ್ಥೆಗಳಿದ್ದರೂ ಟ್ರಾಫಿಕ್ ಸಮಸ್ಯೆಗೆ ಪರಿಹಾರ ದೊರೆತಿಲ್ಲ. ಈಗ ಕಾಂಗ್ರೆಸ್ ಸರ್ಕಾರ 18 ಕಿಲೋಮೀಟರ್ ಉದ್ದದ ಟನಲ್ ರಸ್ತೆ ನಿರ್ಮಾಣಕ್ಕೆ ಮುಂದಾಗಿದೆ. ಈ ಪ್ರಸ್ತಾಪವು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮತ್ತು ಬಿಜೆಪಿ ಸಂಸದ ತೇಜಸ್ವಿ ಸೂರ್ಯ ನಡುವೆ ವಾಗ್ವಾದ ಹುಟ್ಟುಹಾಕಿದೆ. ಇಬ್ಬರು ವೈಯಕ್ತಿಕ ನಿಂದನೆಯವರೆಗೂ ತಮ್ಮ ಜಟಾಪಟಿಯನ್ನ ಕೊಂಡೊಯ್ದಿದ್ದಾರೆ. ಪ್ರಸ್ತಾವಿತ ಟನಲ್ ಯೋಜನೆಯನ್ನ ಸಂಸದ ತೇಜಸ್ವಿ ಸೂರ್ಯ ವಿರೋಧಿಸಿದ್ದಾರೆ. ಇದೊಂದು ಕಾರುಗಳನ್ನ ಕೇಂದ್ರೀಕರಿಸಿದ ಯೋಜನೆ ಎಂದು ಬಣ್ಣಿಸಿದ್ದಾರೆ. ಮ್ಯಾಟ್ರಿಮೋನಿಯಲ್ ಯೋಜನೆ ಎಂದು ವ್ಯಂಗ್ಯವಾಡಿದ್ದಾರೆ. ಸಂಚಾರ ದಟ್ಟಣೆಯ ನಿವಾರಣೆಗಾಗಿ ಮೆಟ್ರೋ ವಿಸ್ತರಿಸಬೇಕು, ಸಬರ್ಬನ್ ರೈಲು ಜಾಲ ವಿಸ್ತರಣೆಗೊಳ್ಳಬೇಕು, ಮುಖ್ಯವಾಗಿ ನಗರ ಸಾರಿಗೆ ವ್ಯವಸ್ಥೆಯೊಳಗೆ ಖಾಸಗಿ ಬಸ್ಗಳಿಗೆ ಅವಕಾಶ ಕೊಡಬೇಕೆಂದು ಸಲಹೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಬಿಎಂಟಿಸಿ ಬಸ್ಗಳ ಬದಲಾಗಿ ಖಾಸಗಿ ಬಸ್ಗಳು ಸೇವೆ ಒದಗಿಸಬೇಕು ಎನ್ನುತ್ತಿದ್ದಾರೆ. ತೇಜಸ್ವಿ ಸೂರ್ಯ ಅವರ ಈ ಸಲಹೆ ಸಾರಿಗೆ ವ್ಯವಸ್ಥೆಯನ್ನ ಖಾಸಗೀಕರಣಗೊಳಿಸಬೇಕು ಎಂಬ ಬಿಜೆಪಿ ಹುನ್ನಾರದ ಭಾಗವೂ ಆಗಿದೆ. ಸಂಸದ ತೇಜಸ್ವಿ ಸೂರ್ಯ ಮತ್ತು ಅವರ ಪಕ್ಷ ಬಿಜೆಪಿ ಕಾರ್ಪೊರೇಟ್ ಹಿತಾಸಕ್ತಿ ಹೊಂದಿದೆ, ಎಲ್ಲವನ್ನೂ ಖಾಸಗೀಕರಣ ಮಾಡಲು ಹವಣಿಸುತ್ತಿದೆ ಎಂಬುದು ಬಹಿರಂಗವಾಗದ ವಿಷಯವೇನೂ ಅಲ್ಲ. ಪ್ರಧಾನಿ ಮೋದಿಯಿಂದ ಹಿಡಿದು ಸ್ಥಳೀಯ ಕಾರ್ಪೊರೇಟರ್ ವರೆಗೂ ಎಲ್ಲರೂ ಬಂಡವಾಳಶಾಹಿಗಳ ಪರವಾಗಿ ತುತ್ತೂರಿ ಓದುವುದು, ಸಮರ್ಥಿಸಿಕೊಳ್ಳುವುದು ನಡೆದೇ ಇದೆ. ಮೋದಿ ಸರ್ಕಾರವು ಸಾರ್ವಜನಿಕ ಉದ್ದಿಮೆಗಳನ್ನ ಕಾರ್ಪೊರೇಟ್ ಕುಳಗಳ ಕೈಗಿಡುತ್ತಲೇ ಇದ್ದಾರೆ. ಬೆಂಗಳೂರು ಸಾರಿಗೆ ವ್ಯವಸ್ಥೆಯನ್ನ ಖಾಸಗೀಕರಣಗೊಳಿಸಬೇಕೆಂದು ತೇಜಸ್ವಿ ಸೂರ್ಯ ಬಯಸಿದ್ದಾರೆ. ಬೆಂಗಳೂರಿನ ವಿಚಾರದಲ್ಲಿ ಮೆಟ್ರೋ, ಸಬರ್ಬನ್ ರೈಲು ವಿಸ್ತರಣೆ ಕುರಿತು ಸಂಸದ ತೇಜಸ್ವಿ ಸೂರ್ಯ ಅವರ ಸಲಹೆಗಳನ್ನು ಸ್ವಾಗತಿಸಿರುವ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಸಲಹೆಗಳು ಸ್ವಾಗತಾರ್ಹ, ಆದರೆ ಅವರ ಪಕ್ಷವೇ ಅಧಿಕಾರದಲ್ಲಿರುವ ಕೇಂದ್ರ ಸರ್ಕಾರದಿಂದ ಅನುದಾನ ತರಬೇಕು. ಮೋದಿ ಸರ್ಕಾರ ಕರ್ನಾಟಕಕ್ಕೆ ಸರಿಯಾಗಿ ಅನುದಾನ ಕೊಡದೆ ವಂಚಿಸುತ್ತಿದೆ. ತೇಜಸ್ವಿ ಸೂರ್ಯ ಕೇಂದ್ರದಿಂದ ರಾಜ್ಯಕ್ಕೆ 10 ರೂಪಾಯಿ ಕೂಡ ತಂದಿಲ್ಲ ಎಂದಿದ್ದಾರೆ. ಇವರಿಬ್ಬರ ನಡುವಿನ ವಾಗ್ವಾದವು ಬೆಂಗಳೂರಿನ ಸಮಸ್ಯೆಗಳನ್ನ ದಾಟಿ ವೈಯಕ್ತಿಕ ನಿಂದನೆಯವರೆಗೆ ಇಳಿದಿದೆ. ಡಿಕೆ ಶಿವಕುಮಾರ್ ಅವರನ್ನ ತೇಜಸ್ವಿ ಸೂರ್ಯ ಖಾಲಿ ತಟ್ಟೆ ಎಂದು ಅಲ್ಲಗಳೆದಿದ್ದಾರೆ. ಡಿಕೆ ಶಿವಕುಮಾರ್ ಕೂಡ ತೇಜಸ್ವಿ ಸೂರ್ಯರನ್ನ ಚೈಲ್ಡ್
ಅನನುಭವಿ ಹಾಗೂ ವೇಸ್ಟ್ ಮೆಟೀರಿಯಲ್ ಎಂದಿದ್ದಾರೆ. ಇವರಿಬ್ಬರ ಈ ವೈಯಕ್ತಿಕ ನಿಂದನೆಗಳು ಮತ್ತು ಕಾರ್ಯರೂಪಕ್ಕೆ ಬಾರದ ಅನಗತ್ಯ ಚರ್ಚೆಗಳು ಕೆಸರೆರಚಾಟವು ಬೆಂಗಳೂರಿನ ಸಮಸ್ಯೆಗಳಿಗೆ ಯಾವುದೇ ಪರಿಹಾರ ನೀಡುವುದಿಲ್ಲ. ಈ ಚರ್ಚೆ ವಾಗ್ವಾದಗಳು ಅಭಿವೃದ್ಧಿ ಅಗತ್ಯಗಳನ್ನ ಬದಿಗಿಟ್ಟು ಕೇವಲ ರಾಜಕೀಯ ಕೆಸರೆರಚಾಟಕ್ಕಷ್ಟೇ ಸೀಮಿತವಾಗಿ ಉಳಿಯಲಿದೆ. ಮಾಧ್ಯಮಗಳು ಅಷ್ಟೇ ತಮ್ಮ ಜವಾಬ್ದಾರಿ ಮರೆತು ಈ ಇಬ್ಬರ ಹೇಳಿಕೆ ಪಡೆಯುವುದರಲ್ಲೇ ಕಾಲಹರಣ ಮಾಡುತ್ತಿವೆ. ಬೆಂಗಳೂರು 1.3 ಕೋಟಿ ವಾಹನಗಳನ್ನು ಹೊಂದಿರುವ ಭಾರತದ ಅತ್ಯಂತ ಟ್ರಾಫಿಕ್ ದೈತ್ಯ ನಗರಗಳಲ್ಲಿ ಒಂದು. ನಗರವಾಸಿಗಳು ಪ್ರತಿದಿನ 45 ನಿಮಿಷಗಳಷ್ಟು ಸಮಯವನ್ನ ರಸ್ತೆಯಲ್ಲಿ ಕಳೆದುಕೊಳ್ತಿದೆ. 20% ವಾಹನ ಹೆಚ್ಚಳದಿಂದ 125% ಸಂಚಾರ ದಟ್ಟಣೆ ಹೆಚ್ಚುತ್ತಿದೆ. ಪರಿಣಾಮವಾಗಿ ವಾರ್ಷಿಕವಾಗಿ ಆರ್ಥಿಕ ನಷ್ಟ 60,000 ಕೋಟಿ ರೂಪಾಯಿ ಇದೆ ಎಂದು ಅಧ್ಯಯನಗಳು ಹೇಳುತ್ತಿವೆ. ಜೊತೆಗೆ ಸಿಗ್ನಲ್ಗಳಲ್ಲಿ ಹೆಚ್ಚು ನಿಲ್ಲುವುದರಿಂದ ಜನರು ಹೆಚ್ಚು ಸಮಯ ರಸ್ತೆಯಲ್ಲಿ ಕಳೆಯುತ್ತಿರುವುದರಿಂದ ಉಸಿರಾಟ ಸಮಸ್ಯೆ, ಮೈಗ್ರೇನ್, ಸೊಂಟ ನೋವು, ನಿದ್ರಾಹೀನತೆ, ಮಧುಮೇಹದಂತ ದೈಹಿಕ ಸಮಸ್ಯೆ ಹಾಗೂ ತೀವ್ರ ಒತ್ತಡ, ರೋಡ್ ರೇಜ್, ಖಿನ್ನತೆ, ಆತಂಕ, ಕೆಲಸದಲ್ಲಿ ನಿರಾಸಕ್ತಿ, ಏಕಾಂಗಿತನದಂತಹ ಮಾನಸಿಕ ಸಮಸ್ಯೆಗಳಿಗೂ ಒಳಗಾಗ್ತಿದ್ದಾರೆ. ಇದು ಉತ್ಪಾದಕತೆ ಕುಸಿತ, ಚಲನಶಕ್ತಿ ಕುಂಠಿತ, ದೀರ್ಘ ರಜೆ, ದುರ್ಬಲತೆ ಕಾರಣವಾಗ್ತಿದ್ದು ದೈನಂದಿನ ಕೆಲಸಗಳು ಮತ್ತು ಕೌಟುಂಬಿಕ ಸಂಬಂಧಗಳ ಮೇಲೆ ಗಾಢವಾದ ಪರಿಣಾಮ ಬೀರುತ್ತಿದೆ. ಸಂಚಾರ ದಟ್ಟಣೆಯೊಂದಿಗೆ ಇಂತಹ ಗಂಭೀರ ಸಮಸ್ಯೆಗಳು ಹೆಣೆದುಕೊಂಡಿರುವಾಗ ತೇಜಸ್ವಿ ಸೂರ್ಯ ಮತ್ತು ಡಿಕೆ ಶಿವಕುಮಾರ್ ಅನಗತ್ಯ ವಾಗ್ವಾದದಲ್ಲಿ ತೊಡಗಿದ್ದಾರೆ. ಅದರ ಬದಲಾಗಿ ಈ ಇಬ್ಬರು ಅಗತ್ಯ ಯೋಜನೆಗಳು ಮತ್ತು ಪರಿಹಾರವನ್ನ ಕಂಡುಕೊಳ್ಬೇಕಿತ್ತು. ಸಮಸ್ಯೆಯ ನಿವಾರಣೆಗೆ ಒಗ್ಗಟ್ಟಿನಿಂದ ಕೆಲಸ ಮಾಡಬೇಕಿತ್ತು. ಸಂಚಾರ ದಟ್ಟಣೆ ನಿವಾರಣೆಯಾಗಬೇಕೆಂದ್ರೆ ನಗರವಾಸಿಗಳು ಖಾಸಗಿ ವಾಹನಗಳ ಬದಲಾಗಿ ಸಾರ್ವಜನಿಕ ಸಾರಿಗೆಯನ್ನ ಹೆಚ್ಚು ಬಳಸುವಂತೆ ಪ್ರೇರೇಪಿಸಬೇಕು. ಅದಕ್ಕಾಗಿ ಎಂಡ್ ಟು ಎಂಡ್ ಸಾರಿಗೆ ಸೌಲಭ್ಯ ಒದಗಿಸಬೇಕು. ಸಾರ್ವಜನಿಕ ಸಾರಿಗೆ ಜಾಲವನ್ನ ವಿಸ್ತರಿಸಬೇಕು. ಸಾರಿಗೆ ಬಸ್ಗಳ ಸಂಚಾರಕ್ಕೆ ಆದ್ಯತೆ ಒದಗಿಸಬೇಕು. ಮೆಟ್ರೋ ದರವನ್ನ ತಗ್ಗಿಸಬೇಕು. ಜನರು ಪರಿಸರ ಸ್ನೇಹಿ ಸೈಕಲ್ಗಳನ್ನ ಬಳಸುವಂತೆ ಪ್ರೋತ್ಸಾಹಿಸಬೇಕು. ಮುಖ್ಯವಾಗಿ ದೀರ್ಘಕಾಲದಲ್ಲಿ ಬೆಂಗಳೂರು ಕೇಂದ್ರಿತ ಕೈಗಾರಿಕೆ ಉದ್ಯಮ ವ್ಯವಹಾರವನ್ನ ವಿಕೇಂದ್ರೀಕರಣಗೊಳಿಸಬೇಕು. ವ್ಯವಹಾರ ಮತ್ತು ಉದ್ಯೋಗಕ್ಕಾಗಿ ಬೆಂಗಳೂರಿನ ಮೇಲಿನ ಅವಲಂಬನೆಯನ್ನ ನಿಯಂತ್ರಿಸಬೇಕು. ಎಲ್ಲ ಜಿಲ್ಲಾ ತಾಲೂಕು ಕೇಂದ್ರಗಳಲ್ಲಿ ಕೈಗಾರಿಕೆಗಳು ಮತ್ತು ಉದ್ಯಮಗಳನ್ನ ತೆರೆಯಬೇಕು. ಸ್ಥಳೀಯವಾಗಿ ಉದ್ಯೋಗಗಳನ್ನ ಸೃಷ್ಟಿಸಬೇಕು. ಗ್ರಾಮೀಣ ಭಾಗದಲ್ಲಿ ಕೃಷಿಗೆ ಹೆಚ್ಚು ಪ್ರೋತ್ಸಾಹ ನೀಡುವ ಮೂಲಕ ಯುವಜನರು ಕೃಷಿಯಲ್ಲಿ ಹೆಚ್ಚು ತೊಡಗುವಂತೆ ಮಾಡಬೇಕು. ಇಂತಹ ಶಾಶ್ವತ ಮತ್ತು ದೀರ್ಘಕಾಲದ ಪರಿಹಾರ ಮಾರ್ಗಗಳನ್ನ ಕಂಡುಕೊಳ್ಳದೆ ಬೆಂಗಳೂರಿನ ಸಂಚಾರ ಸಮಸ್ಯೆ ಬಗೆಹರಿಯುವುದಿಲ್ಲ. ಡಿಕೆ ಶಿವಕುಮಾರ್, ತೇಜಸ್ವಿ ಸೂರ್ಯ ಕಚ್ಚಾಟವು ಯಾವುದೇ ಪರಿಹಾರವನ್ನು ನೀಡುವುದಿಲ್ಲ. ಪ್ರಿಯ ವೀಕ್ಷಕರೇ, ಈ ಸುದ್ದಿ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ, ಪ್ರೋತ್ಸಾಹಿಸಿ.